ನೋಡಿ, ಅವ್ರು ಯಾವ ವಿಡಿಯೋ ಬಿಡುಗಡೆ ಮಾಡಿದರೂ ಕೂಡ ಅದಕ್ಕೆ ಯಾವುದೇ ಬೆಲೆ ಇಲ್ಲ. ನಮ್ಮ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಗಳೇನಿದ್ದಾರೆ, ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿಯವರು, ಅವರಿಗೆ ಆಲ್ರೆಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯ ವಿಡಿಯೋ ಮತ್ತು ಆಡಿಯೋ ಯಾವುದೇ ದಾಖಲೆ ನಮ್ಮ ಹತ್ರ ಇಲ್ಲ. ಆ ಥರದ ಬೈದಿರ್ತಕ್ಕಂಥದ್ದು, ಆ ಥರ ಮಾತನ್ನು ಬಳಕೆ ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಯಾವುದೇ ಇಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ಇವರೇನು ಬಿಡುಗಡೆ ಮಾಡ್ತೀವಿ, ನಮ್ಮ ಹತ್ರ ವಿಡಿಯೋ ಇದೆ, ಆಡಿಯೋ ಇದೆ, ಅದನ್ನು ಬಿಡುಗಡೆ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಯಾವುದೇ ಆಧಾರ ಇಲ್ಲ, ಯಾವುದೇ ಬೆಲೆನೂ ಕೂಡ ಇಲ್ಲ. ಆದ್ದರಿಂದ ಬಸವರಾಜ ಹೊರಟ್ಟಿ ಅವರು ಏನು ಹೇಳಿದ್ದಾರೆ ಅದಕ್ಕೆ ಮಾತ್ರ ಬೆಲೆ ಇದೆ. ಈಗ ಆಲ್ರೆಡಿ ಹೈಕೋರ್ಟ್ ಇಮ್ಮಿಡಿಯೇಟಾಗಿ CT ರವಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಏನು ಹೇಳಿದ್ದಾರೆ, ಇದರಲ್ಲಿ ನಮಗೆ ಅರ್ಧ ಜಯ ಸಿಕ್ಕಿದೆ. ಇನ್ನು ಮೂರನೇ ಸಂಗತಿಯನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. CT ರವಿ ಅವ್ರನ್ನ ಇಷ್ಟೆಲ್ಲ ಓಡಾಡಿಸಿದ್ದು ಯಾಕೆ? ಇಷ್ಟೆಲ್ಲ ಕರ್ಕೊಂಡೋಗಿ ಕಾಡಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ, ಆಮೇಲೆ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಆಮೇಲೆ ಚಿಕ್ಕೋಡಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಬಾರ್ಡರ್, ಈ ಥರ 4-5 ಜಿಲ್ಲೆಗಳಲ್ಲಿ ಕರ್ಕೊಂಡೋಗಿ ರಾತ್ರಿ ಎಲ್ಲ ಊಟ ತಿಂಡಿ ಇಲ್ಲದೇನೆ, ನಿದ್ರೆ ಇಲ್ಲದೇನೆ, ನೀರು ಕೊಡ್ದೇನೆ, ಅತ್ಯಂತ ವಿಚಿತ್ರ ಹಿಂಸೆಯನ್ನು ಕೊಟ್ಟು, ತಲೆಗೆ ಪೆಟ್ಟು ಬಿದ್ರೂ ಕೂಡ ಚಿಕಿತ್ಸೆಯನ್ನು ಕೊಡಿಸ್ದೇನೆ, ಯಾಕೆ ನೀವು ಈ ಥರ ಚಿತ್ರಹಿಂಸೆಯನ್ನು ಕೊಟ್ರಿ? ಅದಕ್ಕಿಂತ ಪೂರ್ವದಲ್ಲಿ ಮತ್ತೊಂದು ಅಂಶವನ್ನು ಹೇಳ್ತೇನೆ. 100 ಜನ CT ರವಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಸುವರ್ಣಸೌಧದ ಒಳಗಡೆ ಹೇಗೆ ಬಂದರು? ಯಾವ್ರ ಒಳಗಡೆ ಬರೋದಕ್ಕೆ ಕಾರಣ ಯಾರು ಲೆಟರ್ ತೆಗೆದುಕೊಂಡು ಬಂದಿದ್ದಾರೆ? ಒಳಗಡೆ ಇರಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಲೆಟರ್ ತೆಗೆದುಕೊಂಡಿದ್ರು ಮಾತ್ರ ಒಳಗಡೆ ಬರೋಕ್ಕೆ ಸಾಧ್ಯ. ಹೀಗೆ ಈ ಗೂಂಡಗಳೆಲ್ಲರೂ ಕೂಡ ಒಳಗಡೆ ಹೇಗೆ ಬಂದರು, ಈ ಪ್ರಶ್ನೆಯನ್ನು ಕೂಡ ನಾವು ಇಟ್ಕೊಳ್ತೇವೆ. ಹೀಗೆ CT ರವಿಯವರ ಲೈಫ್ ಥ್ರೆಟ್ ಏನಿದೆ, ಈ ವಿಷಯವನ್ನು ತೆಗೆದುಕೊಂಡು ನಾವು ಹೋರಾಟವನ್ನು ಮಾಡೋರಿದ್ದೇವೆ. ಅವ್ರು ಯಾವ ರೀತಿಯ ಹೋರಾಟವನ್ನು ಮಾಡ್ತಾರೆ, ಅದರ ಆಧಾರದ ಮೇಲೆ ನಾವು ಕೂಡ ಭಾಳ ದೊಡ್ಡ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಕೆಲವೇ ದಿನದಲ್ಲಿ ನಮ್ಮ ವಿಪಕ್ಷ ನಾಯಕರು, ರಾಜ್ಯ ಅಧ್ಯಕ್ಷರು, ನಮ್ಮ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು ಎಲ್ಲರೂ ಸೇರಿಕೊಂಡು ಒಂದು ತೀರ್ಮಾನ ಮಾಡಿ ಗವರ್ನರ್ ಅವ್ರಿಗೂ ಕೂಡ ಒಂದು ಮನವಿಯನ್ನು ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದರಲ್ಲಿ ಕಾಂಗ್ರೆಸ್ ಏನಿದೆ ಭಾಳ ದೊಡ್ಡ ಎಡವಟ್ಟನ್ನು ಮಾಡಿದೆ, ಭಾಳ ದೊಡ್ಡ ತೊಂದರೆಗೆ ಸಿಲುಕಿ ಹಾಕ್ಕೊಂಡಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಾರ್ಟಿ ನಮ್ಮ BJP ನಾಯಕರಾಗಿರ್ತಕ್ಕಂಥ CT ರವಿ ಅವರ ಜೀವನಕ್ಕೆ ಥ್ರೆಟ್ ಆಗಿರ್ತಕ್ಕಂಥದ್ದು ಒಂದು ಭಾಳ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಬಯಸ್ತೇನೆ. ಅವರು ಪ್ರಧಾನಮಂತ್ರಿಯನ್ನು ಕೂಡ ಭೇಟಿಯಾಗಲಿ, ರಾಷ್ಟ್ರಪತಿಯನ್ನು ಕೂಡ ಭೇಟಿಯಾಗಲಿ, ಪತ್ರವನ್ನು ಬರೀಲಿ, ನಾನು ಒಂದನ್ನೇ ಹೇಳೋದಕ್ಕೆ ಬಯಸ್ತೇನೆ. ಎಲ್ಲಕ್ಕಿಂತ ಪೂರ್ವದಲ್ಲಿ ನಿಮ್ಮ ಸರ್ಕಾರ CT ರವಿ ಅವರಿಗೆ ಕೊಟ್ಟಿರ್ತಕ್ಕಂಥ ಹಿಂಸೆಯನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ನಿಮಗೇನಾದ್ರು ಧೈರ್ಯ ಇದ್ದರೆ, ನಿಮಗೇನಾದ್ರು ನ್ಯಾಯದ ಬಗ್ಗೆ ಏನಾದ್ರು ಕಳಕಳಿ ಇದ್ದರೆ ಕೂಡಲೇ CT ರವಿ ಅವರಿಗೆ ನೀಡಿರ್ತಕ್ಕಂಥ ಹಿಂಸೆ, ಪೊಲೀಸ್ ಅಧಿಕಾರಿಗಳ ಒಂದು ದುಷ್ಟ ಪ್ರಯತ್ನಗಳು, ಇದೆಲ್ಲದರ ಬಗ್ಗೆ ನ್ಯಾಯಾಂಗ ತನಿಖೆಗೆ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾನು ಆಗ್ರಹಪಡಿಸ್ತೇನೆ. ಇದರ ಬಗ್ಗೆ ನಾವು ಇನ್ನೂ ಒಂದು ಸಿಟ್ಟಿಂಗನ್ನು ಮಾಡಬೇಕು. 25ನೇ ತಾರೀಕು ನಮ್ಮ ಎಲ್ಲ ನಾಯಕರು ಇಲ್ಲೇ ಸಿಗ್ತಾರೆ, ಅವತ್ತು ನಾವು ತೀರ್ಮಾನವನ್ನು ಮಾಡ್ತೇವೆ.